ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಆ, ನೋಡಿ ಸ್ನೇಹಿತರೆ, ಕೆಲವೊಂದು ವಿಷಯಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ನಮ್ಮ ಸ್ನೇಹಿತರೆ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಜನವರಿ ಅಥವಾ ಫೆಬ್ರವರಿ ಮಾರ್ಚ್ ಒಳಗಡೆ ಕಾಲ್ ಮಾಡ್ತಾರೆ ಅಂತ ಹೇಳಿದ್ದೆ ಮತ್ತೆ ಹೊಸ್ದಾಗಿ. ಆದರೆ ಕೆಲವು ಜನ ಹೇಳ್ತೀರಾ ಮತ್ತೆ ಹೊಸ್ದಾಗಿ ಎಲ್ಲಿ ಕಾಲ್ ಮಾಡ್ತಾರೆ, ಎಲ್ಲಿ ತಗೋತಾರೆ, ಇರೋದೇ 2,000 ಪೋಸ್ಟು, ನೀವು ಹೇಳ್ತೀರಾ 12,000 ಪೋಸ್ಟ್ ತಗೋತಾರೆ ಅಂತ. ಎಲ್ಲಿ ತಗೊತಾರೆ? ಬರೀ ಸುಳ್ಳು ಹೇಳ್ತೀರಾ. ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡ್ಕೊತೀರಾ. ದುಡ್ಡು ಮಾಡ್ಕೊಳ್ಳೋಕ್ಕೆ ನಾನು ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿಲ್ಲ. ಸ್ವಲ್ಪ ದಯವಿಟ್ಟು ನೋಡಿ ವಿಚಾರ ಮಾಡಿ. ಆ ಥರ ದುಡ್ಡು ಬರೋಗಿದ್ದರೆ ನಾನು ಈ ಥರ ಡ್ಯೂಟಿ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ನೋಡಿ ಸ್ನೇಹಿತರೆ, ನಾವು ತಿಳ್ಕೊಂಡಿರ್ತೀವಿ, ಕೆಲವೊಂದು ಸತ್ಯ ಇರುತ್ತೆ, ಕೆಲವೊಂದು ಸುಳ್ಳಿರುತ್ತೆ. ಈಗಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಜನವರಿ ಕಳೆದ ಮೇಲೆ ಅಂತ ಹೇಳ್ತೀವಿ. ಜನವರಿ ಕಳೆದ ಮೇಲೆ ಫೆಬ್ರವರಿ ಅಥವಾ ಮಾರ್ಚ್ ಒಳಗಡೆ ಹೊಸ್ದಾಗಿ ಡ್ರೈವರ್ ಮತ್ತು ಕಂಡಕ್ಟರ್, ಅಂದರೆ ಡ್ರೈವರ್ ಕಮ್ ಕಂಡಕ್ಟರ್ನ ಕಾಲ್ ಮಾಡ್ತಾರೆ. ಬರೀ ಡ್ರೈವರ್ ತಗೊಳ್ಳಲ್ಲ. ನಿಜವಾಗ್ಲೂ ನೀವು ಈ ಗೊಂದಲಗಳನ್ನ ಬಿಟ್ಟು ಸ್ವಲ್ಪ ಅದ್ರ ಕಡೆಗೆ ಗಮನ ಕೊಡಿ ಸ್ನೇಹಿತರೆ. ಯಾರೋ ಹೇಳ್ತಾರೆ, ಇನ್ನೊಬ್ಬ ಹೇಳ್ತಾರೆ ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ, ಆಯಿತಾ? ನಾವು ಹಂಗೆ ಕೇಳ್ಕೊಂಡಿದ್ರೆ ಹಂಗೆ ಇರ್ತೀವಿ ಸ್ನೇಹಿತರೆ. ಈ ಕಮೆಂಟಲ್ಲಿ ಕೆಲವರು ಹೇಳ್ತಾರೆ, ಸರ್ ಎಲ್ಲಿ ಕಾಲ್ ಮಾಡ್ತಾರೆ, ಈಗ ಹೇಳ್ತಾನೆ ಇದ್ದೀರಾ ಬರೀ ಸುಳ್ಳು ಅಂತ. ಹೌದು, ಅವರು ಹೇಳ್ತಾನೆ ಇರ್ತಾರೆ, ಬಟ್ ಕರೀತಾರೆ. ಸ್ವಲ್ಪ ಲೇಟ್ ಆಗ್ಬೋದು, ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಕರೀತಾರೆ ಸ್ನೇಹಿತರೆ. ನೀವು ರೆಡಿ ಇರಬೇಕು ಅಂತ ಅವತ್ತು ಹೇಳಿದ್ದೆ. ನಿಮ್ಮ ಡಾಕ್ಯುಮೆಂಟ್ಸ್ಗಳು ಮತ್ತು ನಿಮ್ಮ ತಯಾರಿ, ನಿಮ್ಮ ಡ್ರೈವಿಂಗ್ ಸ್ಕಿಲ್ಸ್ಗಳನ್ನ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ, ರೆಡಿ ಇರಿ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಆದರೆ ಕರೆಯಲ್ಲ, ಸುಳ್ಳು ಅಂದ್ಕೊಂಡಿದ್ರೆ ಮತ್ತು ನಿಮಗೆ ತೊಂದರೆ ಆಗಬಹುದು ಸ್ನೇಹಿತರೆ. ನೀವು ರೆಡಿ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಗೊತ್ತಿಲ್ಲ, ನಮ್ಮ ಏನು ಕರ್ತವ್ಯ ಇರುತ್ತೆ ಅದನ್ನು ನಾವು ಮೊದಲು ಪಾಲಿಸ್ಬೇಕು, ರೆಡಿ ಇರಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮ್ಮಿಷ್ಟ. ಒಂದು ಮಾತು ಹೇಳಬೇಕು, ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆಂದರೆ ತುಂಬ ಜನ ಕಾಲ್ ಮಾಡಿ ಕೇಳಿದ್ರು, ಮತ್ತು ಕಮೆಂಟಲ್ಲೂ ಕೂಡ ಕೇಳಿದ್ರು. ಆಮೇಲೆ ಮತ್ತೆ ಸ್ನೇಹಿತರೆ ನೋಡಿ, KKRTC ಸ್ನೇಹಿತರೆ, ಸರ್ KKRTCದು ಮತ್ತು NWKSRTCದು ಹೇಳಿರ್ತೀರ. ನಿಜವಾಗ್ಲೂ ನನಗೆ ಗೊತ್ತಿರೋ ಮಾಹಿತಿ ಮಾತ್ರ ಹೇಳಬೇಕು. ನನಗೆ KSRTC ಮಾತ್ರ ಸ್ವಲ್ಪ ವಿಚಾರಗಳು ಹೇಳೋಂಥರ ಒಂದಿಬ್ಬರು ಇಟ್ಕೊಂಡಿದ್ದೀನಿ. ಅವ್ರು ಹೇಳ್ತಾರೆ ವಿಷಯಗಳು ಏನು ಅಂತ. ಬಟ್ ನಿಜವಾಗ್ಲೂ ನನಗೆ NWKSRTC ಆಗಲಿ ಮತ್ತು KKRTC ಆಗಲಿ ನಂಗೆ ಗೊತ್ತಿಲ್ಲ. ಅದಕ್ಕೆ ಅಬ್ಸರ್ವ್ ಮಾಡಿ ನೀವು, ನಾನು ಇದುವರೆಗೂ ಕೂಡ KKRTCದು ಮತ್ತು NWKSRTCದು ವಿಡಿಯೋ ಮಾಡಿಲ್ಲ ಸ್ನೇಹಿತರೆ. ಯಾಕೆ ನನಗೆ ಮಾಹಿತಿ ಗೊತ್ತಿಲ್ಲ. ಏನಕ್ಕೆ ವಿಡಿಯೋ ಮಾಡಲಿ? ಕರೀತಾರೆ, ಇವತ್ತಾಗೋತಾರೆ ಅಂತ. ಅದು 545 ಪೋಸ್ಟ್ ಇತ್ತಲ್ಲ ಬ್ಯಾಲೆನ್ಸ್, ಅದನ್ನು ತಗೋತಾರೆ ಅಂತ ಹೇಳಿದರು. ಆದರೆ ನನಗೆ ಸಂಪೂರ್ಣವಾದ ಅದು ಮಾಹಿತಿ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ವಿಡಿಯೋ ಮಾಡಲ್ಲ ಸ್ನೇಹಿತರೆ. ಹಾಗಾಗಿ ನೋಡಿ ಸ್ನೇಹಿತರೆ, ಗೊತ್ತಿರೋ ಇಷ್ಟು ವಿಚಾರ ಮಾತ್ರ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಲ್ಲದೇ ಇರೋದೆಲ್ಲ ತಲೆ ತುಂಬೋದು ನಮಗೆ ಇಷ್ಟ ಆಗಲ್ಲ ಸ್ನೇಹಿತರೆ. ಅದಕ್ಕೆ ಹೇಳೋದು, ದಯವಿಟ್ಟು ಈ ನಮ್ಮ ಕನಸುಗಳನ್ನ ನನಸು ಮಾಡ್ಕೋಬೇಕು. ಯಾಕೆಂದರೆ ನಾನು ಕೂಡ ನಿಮ್ಮ ಥರನೇ ಕನಸಿಟ್ಕೊಂಡ್ರು, ನಿಮ್ಮ ಥರನೇ ಕನಸಿಟ್ಕೊಂಡು ಎಷ್ಟು ವರ್ಷಗಳಿಂದ ಕಾಯ್ತಾರನು. ಹಾಗಾಗಿ ನೋಡಿ ಸ್ನೇಹಿತರೆ, ನೋಡಿ ಇನ್ನೇನು ಡ್ರೈವರ್ ಪೋಸ್ಟ್ಗಳು ಹಳೇದು 2020 ಹಾಕಿರುತ್ತೆ ಡ್ರೈವರ್ ಪೋಸ್ಟ್ಗಳನ್ನ ಬಿಡ್ತೀವಿ ಅಂತ ಹೇಳಿದ್ರು. ಲಾಸ್ಟ್ ಇಯರೇ ಬಿಡ್ತೀವಿ ಅಂತ ಹೇಳಿದ್ರು, ಬಿಡಿಲ್ಲ. ಹಾಗೆಯೇ ಕೆಲವೊಂದು ಸಲ ಆ ಥರ ಆಗುತ್ತೆ. ಏನು ಮಾಡೋಂಗಿಲ್ಲ. ಡಿಪಾರ್ಟ್ಮೆಂಟ್ ಆಗಿದೆ, ಈಗ ಸರ್ಕಾರ ಆಗಿದೆ, ಅದಕ್ಕೆ ಯಾರೂ ಜವಾಬ್ದಾರಿ ಆಗ್ತಾಯಿಲ್ಲ. ಹಾಗಾಗಿ ಸ್ನೇಹಿತರೆ, ನಮ್ಮ ಕರ್ತವ್ಯ ಏನು, ನಮ್ಮ ನಿಷ್ಠೆ ಏನು, ನಾವು ಮಾಡ್ಕೊಂಡು ಹೋಗೋಣ. ದೇವ್ರ ಮೇಲೆ ಭಾರ ಹಾಕೋಣ. ಎಷ್ಟು ವರ್ಷ ಕಾದಿದ್ದೀವಿ, ಬಂದೇ ಬರುತ್ತೆ, ಕರೀಲೇಬೇಕು. ಹಳೇದೇನು 1200 ಪೋಸ್ಟ್ ಡ್ರೈವರ್ ಇತ್ತಲ್ಲ, ಬರೀ ಡ್ರೈವರು, ಅದನ್ನು ಕರೀತಾರೆ, ಕರೀಲೇಬೇಕು, ಆಯಿತಾ? ನಾನು ಇನ್ನೊಂದು ತೀರ್ಮಾನ ತೊಗೊಂಡಿದ್ದೀನಿ. ನಾನು ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಅಕಸ್ಮಾತ್ ಈ ವರ್ಷ 2026 ಅದನ್ನು ಕರೀಲಿಲ್ಲ ಅಂದರೆ, 2026 ಆಗಸ್ಟ್ ಒಳಗಡೆ ಬರೀ ಡ್ರೈವರ್ನ ಕರೀಲಿಲ್ಲ ಅಂದರೆ, ನಾವು ಕೋರ್ಟ್ ಮೂಲಕ ಒಳ್ಳೆಯ ಲಾಯರ್ನ ಇಟ್ಕೊಂಡು ಅದ್ರ ಪರ ಹೋರಾಟ ಮಾಡೋಣ ಸ್ನೇಹಿತರೆ. ಮಾಡಬಹುದು, ಚಾನ್ಸ್ ಇದೆ. ಅದು ನಮಗೆ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ಅದನ್ನು ಹೊರತುಪಡಿಸಿ ಹೊಸದಾಗಿ ಫೆಬ್ರವರಿ ಅಥವಾ ಮಾರ್ಚಲ್ಲಿ ನೋಡಿ ಸ್ನೇಹಿತರೆ, ಈಗ ದೀಪಾವಳಿಯಲ್ಲಿ ತುಂಬ ರಶ್ಗಳು ಬಸ್ಗಳು ಡಿಪೋದಲ್ಲಿ ನಿಂತಿದ್ದು. ಆದರೆ ಡ್ರೈವರ್ಗಳಿಂದ ಶಾರ್ಟೇಜ್ ಆಗಿ ಮತ್ತು ಕಂಡಕ್ಟರ್ಗಳಿಂದ ಶಾರ್ಟೇಜ್ ಆಗಿ, ಹಾಗಾಗಿ ಬೇಕೇ ಬೇಕು. ಆದರೆ ಸ್ವಲ್ಪ ಏನಾಗಿದೆ ಅಂದರೆ, ಸರ್ಕಾರದಲ್ಲಿ ಸ್ವಲ್ಪ ಆರ್ಥಿಕ ಇಲಾಖೆಯಿಂದ ಸ್ವಲ್ಪ ಹಣದ ಕೊರತೆಯಿಂದ ಸ್ವಲ್ಪ ತಡ ಆಗ್ತಿದೆ ಅಂತ ನನ್ನ ಅನಿಸಿಕೆ, ಬಂದ ಮಾಹಿತಿ. ಅದೆಲ್ಲ ಸರಿ ಆದರೆ ಖಂಡಿತವಾಗ್ಲೂ ಅವ್ರಿಗೆ ಈಗ ಬೇಕು. ಡ್ರೈವರ್ ಕಂಡಕ್ಟರ್ಗಳು ಖಂಡಿತ ಅವಶ್ಯಕತೆ ಇದೆ. ಆದರೆ ಅದು ಹೇಳಿದ ಸರ್ಕಾರದ ಸ್ವಲ್ಪ ಅವರ ಏನೋ ಆರ್ಥಿಕವಾಗಿ ಸಿಲುಕಿರೋದ್ರಿಂದ ಸ್ವಲ್ಪ ತಡ ಆಗ್ತಿದೆ ಹೊರತು, ಬಟ್ ಇಲಾಖೆಗಂತೂ ನಮ್ಮ ಡಿಪಾರ್ಟ್ಮೆಂಟಿಗೆ KSRTCಗೆ ಬೇಕೇ ಬೇಕು ಸ್ನೇಹಿತರೆ. ತಗೊತಾರೆ. ನೀವು ಆರಾಮಾಗಿರಿ, ಹೆದರಬೇಡಿ, ಭಯ ಪಡಬೇಡಿ. ಹಾಗೆಯೇ ಯಾರೆಲ್ಲ ಕಾಂತಾರ ಪಿಕ್ಚರ್ ನೋಡಿದಿರಿ ಕಮೆಂಟ್ ಮಾಡಿ. ಕಾಂತಾರ ಮೂವಿ ನಾನಂತೂ 2 ಸಲ ನೋಡಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದನ್ನು ನೋಡೋಕ್ಕೆ ಅಂತಲೇ 2 ಸಲ ಹೋಗಿದೆ ಸ್ನೇಹಿತರೆ. ನಾನು ಆ ಸೀನ್ ಮಾತ್ರ ನೋಡೋಕ್ಕೆ, ಇಂಟರ್ವಲ್ ಆದಮೇಲೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರೂ ದಯವಿಟ್ಟು ನಿಮ್ಮ ತಯಾರಿ, ನಿಮ್ಮ ನಿಷ್ಠೆ, ನಿಮ್ಮ ಕರ್ತವ್ಯ
ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಡಾಕ್ಯುಮೆಂಟ್ಸ್ಗಳಾಗಲಿ ನಿಮ್ಮ ಡಿ ಎಲ್ಗಳು ಏನಾದರೂ ರೆಡಿ ಮಾಡ್ಕೊಳ್ಳಿ. ಎಲ್ಲ ದಿನ ಒಳ್ಳೆ ದಿನ ಬಂದೇ ಬರುತ್ತೆ ಸ್ನೇಹಿತರೆ.